ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನಮ್ಮ ಅಮ್ಮ ಒಂದು 10 ಸತಿ ಹಾಕ್ಲಸವ್ರೆ, ಅಂತವೆಲ್ಲ ಮಿಸ್ ಮಾಡಲ್ಲ. ಗೈಸ್ ಸಾಹಿತ್ಯ ಫುಲ್ ಗೊಣ್ಣೆ ಸುರಿಸ್ಕೊಂಡು ತಿಂತಾ ಇದ್ದಾಳೆ. ಎದ್ದ ತಕ್ಷಣ ಒಂದು ಗರ್ಲ್ ಫ್ರೆಂಡಿಗೆ ಕಾಲ್ ಮಾಡಬೇಕು, ಮಲ್ಕೊಳ್ಳೋಕ್ಕಿಂತ ಮುಂಚೆ ಗರ್ಲ್ ಫ್ರೆಂಡಿಗೆ ಕಾಲ್ ಮಾಡಬೇಕು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗು ಹೆಂಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ಅರ್ಜುನ್ ಕಾರಲ್ಲಿ ಬೇಸಿಕಲಿ ಕೆಲವು ಮಾರ್ಕ್ಸ್ ಆಗಿತ್ತು ನೋಡಿ. ಲೈಕ್ ಇಲ್ಲೊಂದು ಚಿಕ್ಕ ಮಾರ್ಕ್ ಆಗಿದೆ, ಯಾರೋ ಇವ್ನ ಗಾಡೀಲಿ ಹೋಗ್ಬೇಕಾದ್ರೆ ಯಾರೋ ಟಚ್ ಮಾಡಿರೋದು. ಆಮೇಲೆ ಈ ಕಡೆನೂ ಒಂದು ಮಾರ್ಕ್ ಆಗಿದೆ ಇಲ್ಲಿ ಸೈಡಲ್ಲಿ. ಸೊ ಇದೆರಡು ಮಾರ್ಕ್ದು ರೆಡಿ ಮಾಡಿಸ್ಬೇಕಿತ್ತು. ಸೊ ಒಂದು ಗರಾಜ್ ಹತ್ರ ಹೋಗಿದ್ದ, ಅದು ಜಾಸ್ತಿ ಏನಿಲ್ಲ, ಸುಮ್ಮನೆ ರಬ್ಬಿಂಗ್ ಮಾಡಿದ್ರೆ ಹೋಗುತ್ತೆ ಅಂತ ಹೇಳಿದ್ರು. ಸೊ ನನ್ನ ಹತ್ರ ರಬ್ಬಿಂಗ್ ಮಾಡೋಕ್ಕೆ ಒಂದು ಚಿಕ್ಕ ಮಟೀರಿಯಲ್ ಇತ್ತು. ಸೊ ಟ್ರೈ ಮಾಡೋಣ ಏನಾಗುತ್ತೆ ಅಂದರೆ, ವರ್ಕ್ ಆಗಲಿ, ಏನೋ ನಮ್ಮ ಕೈಲಿ ಆದಷ್ಟು ಮಾಡ್ತೀವಿ. ಇನ್ ಕೇಸ್ ಅದು ಆಗಿಲ್ಲ ಅಂದರೆ ಅಂಗಡಿಗೆ ಹೋದರೆ ಅದನ್ನು ಹೀಟ್ ಮಾಡಿಬಿಟ್ಟು ಅದನ್ನು ಸರಿ ಮಾಡ್ತಾರೆ. ಸೊ ಅದು ಹೆಂಗೆ ಮಾಡಿಸೋದು ಏನು ಮಾಡೋದು ನೋಡೋಣ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಪ್ರೊಸೀಜರ್. ಗೈಸ್ ನೋಡಿ, ಇಲ್ಲಿಷ್ಟು ಮತ್ತು ಇಲ್ಲಿಷ್ಟು ಆಗಿದೆ. ಸೊ ಇದು ಹೆಂಗೆ ಹೋಗುತ್ತೆ ಎಷ್ಟು ಹೋಗುತ್ತೆ ಗೊತ್ತಿಲ್ಲ, ಏನೋ ಸುಮ್ಮನೆ ಟ್ರೈ ಮಾಡೋಣ. ನಮಗೂ ಗೊತ್ತಿಲ್ಲ ಓದ್ತಾ ಇಲ್ವ, ನಾವು ಯಾವುದು ಟ್ರೈ ಮಾಡಿಲ್ಲ. ಬಟ್ ಏನೋ ಇಟ್ಕೊಂಡು ಟ್ರೈ ಮಾಡೋಣ. ಹೋದ್ರೆ ಹೋಯ್ತು, ಇಲ್ಲ ಅಂದರೆ ಆಚೆ ಕಡೆ ತೊಗೊಂಡೋಗಿ ಸರಿ ಮಾಡಿಸ್ಬೇಕಷ್ಟೆ. ಗೈಸ್ ನಾವು ಕ್ಲೀನ್ ಮಾಡ್ತಾಯಿದ್ವಿ, ಅವಳು ನೋಡಿ ಅಲ್ಲಿ ನನ್ನ ಶರ್ಟ್ ಹಾಕೊಂಬಂದ್ಲು. ಏಯ್ ವಿಷದ, ನನ್ನ ಶರ್ಟ್ ಗೈಸ್ ಆಲ್ಮೋಸ್ಟ್ ಒಂದು 4ರಿಂದ 5 ಎಲ್ಲ ಕದ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲ ಹಾಕ್ಕೊಂಡು ಕಾಲೇಜ್ಗೆ ಹೋಗ್ತಾಳೆ. ಮತ್ತು ಇದು ಫೈನಲಿ ಇದಾಕಿದ್ವಿ, ಇದು ಏನದು ಕಿಚನಲ್ಲೆಲ್ಲ ಮಾಡೋದು. ಬಟ್ ಹೆಂಗೋ ಹೋಗ್ತಾ ಇದೆ, ಅಲ್ಲಿ ಫುಲ್ ಮಾರ್ಕ್ ಆಗಿರೋದು ಆಲ್ಮೋಸ್ಟ್ ಹೊರಟೋಯ್ತು. ಗೈಸ್ ಅದು ಪ್ರಮೋಷನ್ ಮಾಡೋಕ್ಕಂತ ತೊಗೊಂಡಿದ್ದು ಈ ಪ್ರಾಡಕ್ಟು. ಇದು ನೋಡಿದ್ರೆ ನೋಡಿ, ಏನೋ ಒಂದಕ್ಕೆ ಯೂಸ್ ಆಗೋಯ್ತು. ಇಲ್ಲಿ ಫುಲ್ಲು ಅವಾಗಲೇ ಇಲ್ಲೇನು ಮಾರ್ಕ್ ಆಗಿತ್ತು ಎಲ್ಲ ಹೊರಟೋಯ್ತು, ಫುಲ್ ಹೊರಟೋಯ್ತು ನೋಡು, ಕ್ಲೀನ್ ಆಗೋಯ್ತು. ಇಲ್ಲೊಂದು ಸ್ವಲ್ಪ ಇದೆ, ಇದು ಹೋಗಿಸ್ಬೋಣ. ಗೈಸ್ ನಮ್ಮಮ್ಮ ಈ ಆ್ಯಡ್ಸ್ನ ಅವಾಗ್ಲಿಂದ ಅರ್ಧ ಗಂಟೆಯಿಂದ ನೋಡ್ತಾವ್ರೆ. ಹಾಂ, ಏನು ಕುಕ್ಕು ಎಫ್ ಎಮ್ ಅಂದ್ರೆ? ಹಾಂ, ಏನಾರ ನೋಡು ಅಂದರೆ ಗೈಸ್. ಅದರಲ್ಲಿ ಇನ್ನೊಂದೇನಂದರೆ, ನಮ್ಮಮ್ಮಂಗೆ ಸ್ಟಾರ್ಟಿಂಗ್ ಏನು ಸ್ಕ್ಯಾಮ್ ಮಾಡಿದೆ ಅಂದರೆ, ಫಸ್ಟು 3 ತಿಂಗಳು ವೈಫೈ ನಾನೇ ಹಾಕ್ಸಿದೆ. ನಮ್ಮ ಮನೆ ಆಚೆ ಕುಕ್ತಾ ಇದ್ದಾರೆ, ಅದರಿಂದ ಸಿಕ್ಕಾಪಟ್ಟೆ ನಾಯ್ಸು. ಸೊ ಫಸ್ಟ್ 3 ತಿಂಗಳು ನಾನೇ ವೈಫೈ ಹಾಕ್ಸ್ತೀನಿ ಅಂದ್ಬಿಟ್ಟು ನಾನು ವೈಫೈ ಹಾಕ್ಸಿದೆ. ಅದಾದಮೇಲೆ ನಮ್ಮಮ್ಮ ಆ ಗ್ಯಾಪಲ್ಲಿ ವೈಫೈಗೆ ಫುಲ್ ಅಡಿಕ್ಟ್ ಆಗಿಬಿಟ್ಟವ್ರೆ. ನನಗೆ ನೆಕ್ಸ್ಟ್ 3 ತಿಂಗಳಿಂದ ನಂಗೆ ವೈಫೈ ಬೇಡ, ನನಗೇನು ಹಾಕ್ಸೋದೇ ನಂಗೆ ಅವಶ್ಯಕತೆನೇ ಇಲ್ಲ, ಬೇಡ ಅಂತ ಅಂದೆ. ನಮ್ಮಮ್ಮ ಹೌದು ಆಯಿತು ಬಿಡು ಹೋಗಲಿ, ಮತ್ತೆ ಬಿಟ್ಟಾಕು ವೈಫೈ ಬೇಡ ಅಂದರೆ ಅಂತ ಅಂದರು. ಅದಾದಮೇಲಿಂದ ಅಡಿಕ್ಟ್ ಆಗಿ ಇವಾಗ ನಮ್ಮಮ್ಮನೇ ವೈಫೈ ರೀಚಾರ್ಜ್ ಮಾಡಿಸ್ತಾರೆ. ಹಾಂ, ಯಾಕಂದರೆ ನನಗೆ 5G ಇದೆ, ಐಫೋನ್ ಅಲ್ವಾ. ಸೊ ಅದಕ್ಕೆ ಇವತ್ತು ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ ನೋಡಿ. ಇಲ್ಲಿ ಇಂಟರ್ನೆಟ್ ಇದೊಂದು ಲೈಟ್ ಬರಬೇಕು, ವರ್ಕ್ ಆಗ್ತಿಲ್ಲ. ನಮ್ಮ ಏರಿಯಾದಲ್ಲೇನೋ ನೆಟ್ವರ್ಕ್ ಪ್ರಾಬ್ಲಮ್ ಏನೋ ಇದೆ. ಅದಕ್ಕೆ ಬೆಳಗ್ಗೆಯಿಂದ ನಮ್ಮಮ್ಮ ಹಾಟ್ಸ್ಪಾಟ್ ಕೇಳ್ತಾವ್ರು ನನ್ನ. ಸೆಟ್ಟಲ್ಲ ನಿನ್ನ ಜೀವನ. ಗೈಸ್ ಡೈಲಿ ಬೆಳಗ್ಗೆ ಎದ್ದು ನೀಟಾಗಿ ಕೆಲಸ ಎಲ್ಲ ಮಾಡಿಬಿಡ್ತಾರೆ. ಆಮೇಲೆ ಮಧ್ಯಾಹ್ನ ಒಂದು ರೌಂಡ್ ನಿದ್ದೆ ಮಾಡಿವೆ ಸಾಕು ನಮ್ಮಮ್ಮಂಗೆ. ಅದೇ ಹೌದು, ನಾನೇನು ನಿನ್ನ ನಿದ್ದೆ ಡಿಸ್ಟರ್ಬ್ ಮಾಡಿದೆ? ನೈಟ್ ನಾನು ಕುತ್ಕೊಂಡು ನೆನೆ IPL ನೋಡ್ತೀನಿ, ಇಲ್ಲ ಅಂದ್ರೆ ಬೇಗ ಮಲ್ಕೊತೀನಿ. ನೆನೆ ಒಂದು ದಿವಸ ಕುತ್ಕೊಂಡು IPL ಏನೂ ಇಲ್ಲ. ನೆನೆ ಒಂದೇ ದಿವಸ ಡೈಲಿ ಮಾಡ್ತೀರಾ? ಅಲ್ಲ, ನಾನು ರೂಮಲ್ಲಿ ಇದ್ರೆ ನಿನ್ಗೇನು ಪ್ರಾಬ್ಲಮ್ಮು? ನಾನು ನನ್ನ ರೂಮಲ್ಲಿ ಇರ್ತೀನಲ್ಲಮ್ಮ, ನಿನ್ಗೇನಮ್ಮ ಪ್ರಾಬ್ಲಮ್ಮು? ಹಾಂ, ಓಡಾಡ್ತಿರ್ತೀನಿ. ಅಯ್ಯೋ ಸುಮ್ಮನೆ ಏನೋ ನಮ್ಮಮ್ಮ ನನ್ನ ಮೇಲೆ ಎತ್ತಾಕ್ತವೆ. ಚಿಕ್ಕ ವಯಸ್ಸಿಂದನೂ ಅಷ್ಟೇ, ನಿನಗೆ ನಿದ್ದೆ ಬಂದಿಲ್ಲ ಅಂದರೆ ನನ್ನ ಮೇಲೆ ಎತ್ತಾಕೋದು. ಅಲ್ಲಿರೋ ಬಾಗಿಲು ನಿನಗೆ ಹಾಕೋಕ್ಕಾಗಲ್ಲ, ನಾನು ಬಾಗಿಲು ಹಾಕಿದ್ರೆ ನೀನು ಮಲ್ಕೊಳೋದು. ಸರಿ, ಬಾಗಿಲು ಹಾಕ್ತದ. ಹಾಂ, ಅದಕ್ಕೆ ನೀನು ಬಾಗಿಲು ಹಾಕೊಳಕ್ಕಾಗಲ್ಲ. ಆಲ್ರೆಡಿ ಅವಾಗಲೇ ಹಾಕ್ಲಿಸಿ ತೆಗ್ದಾಕಿದ್ದೀನಿ ಬಿಡು. ಸ್ಟಾರ್ಟಿಂಗು ಫಸ್ಟ್ ಕ್ಲಿಪ್ ಅದೇ ಹಾಕೋದು, ನೀನು ಹಾಕ್ಲಿಸೋದು. ಅದಕ್ಕಿಂತ ನೋಡಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ಆನೆದು ಇದೊಂದು ಹಾಕ್ಬಿಡ್ತೀನಿ ಅಂತ.
ಅಯ್ಯೋ ಹಾಕೇ ಹಾಕ್ತೀನಿ, ಅಂಥವೆಲ್ಲ ಮಿಸ್ ಮಾಡಲ್ಲ. ಅದೇ ಕಂಟೆಂಟ್ ನನಗೆ, ನನಗೆ ಅವೇ ಕಂಟೆಂಟು. ನಾನು ನಾನೇ ಕಾಮಿಡಿ ಪೀಸ್ ಮಾಡ್ಕೊಳ್ಳ. ಅದಕ್ಕೆ ನೀವೆಲ್ಲ ಇದ್ದೀರಲ್ಲ, ನೀನು ಅರ್ಜುನು ನಮ್ಮ ಸಹ ಎಲ್ಲ ನಿಮ್ಮನ್ನೆಲ್ಲ ಇಟ್ಕೊತೀನಿ. ನಮ್ದೇನು ಬೇಕಿಲ್ಲ, ನಮ್ದು ಯಾರು ಖುಷಿ ಪಡಲ್ಲ ನೋಡಿ. ನಿಂದೆಲ್ಲ ಹಿಂಗೆ ಕ್ಯಾಂಡಿಡಾಗಿ ಬರುತ್ತೆ, ನಮ್ದು ಆ ಥರ ಯಾರು ಶೂಟ್ ಮಾಡ್ತಾರೆ? ಯಾರದು ನಮಗೂ ಕ್ಯಾಮ್ರಾಮನ್ ಇದ್ದೇವೆ, ನಮ್ದು ಏನೋ ಕ್ಯಾಂಡಿಡಾಗಿ ಶೂಟ್ ಮಾಡ್ತಾರೆ, ಆಗ್ತಿದೆ. ಹಾಂ ಸರಿ, ನೀನು ಮಾಡು, ನಾನು ಹಾಕ್ತೀನಿ, ನೀನು ಮಾಡು. ಅಯ್ಯೋ ಶಿಟ್ ಗೈಸ್, ಇವತ್ತು ನಮ್ಮಮ್ಮ ಒಂದು 10 ಸತಿ ಹಾಕ್ಲಸವ್ರೆ, ಒಂದು 10 ಸತಿ. ಟೈಟಲ್ ತಮ್ಮನೇಲಿ ಏನು ಹೇಳೋ, ನಮ್ಮಮ್ಮ 10 ಸತಿ ಹಾಕ್ಲಿಸಿದ್ರು ಅಂತಾನೆ. ಅದೇ ನಿನ್ನ ಬಾಯಿ ತೆಕ್ಕೊಂಡು ಹಿಂಗೆ ಅನ್ಬೇಕು ಆ ಅಂತ, ಅದೇ ಟೈಟಲು ಫಿಕ್ಸು. ನಾವು ಕ್ರಿಕೆಟ್ ನೋಡೋದಕ್ಕೂ ನೀನು ನಿದ್ದೆ ಮಾಡದೇ ಇರೋದಕ್ಕೂ ಸಂಬಂಧನೇ ಇಲ್ಲ. ನೀನು ಡೈಲಿ ನಿದ್ದೆ ಮಾಡಲ್ಲ, ಅದೇ ನೀನು ಯೋಚನೆ ಮಾಡು, ಡೈಲಿ ನೀನು ಮಧ್ಯಾಹ್ನ ನಿದ್ದೆ ಮಾಡಲ್ಲ ಮತ್ತೆ ಏನೋ ಒಂದು ರೀಸನ್ ನಿನಗೆ ಬೇಕು. ಹಾಕ್ಲಸು ಏನಾಗಲ್ಲ. ಇನ್ನೊಂದು ರೌಂಡ್ ಇನ್ನೊಂದು ಸತಿ ಹಾಕ್ಲಿಸ್ತೀಯಾ? ಏನು ಮಾಡೋಕ್ಕಾಗಲ್ಲ. ನೀನು ಇನ್ನೊಂದು ಸತಿ ಹಾಕ್ಲಿಸೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಕ್ಲಿಸಿದ ತಕ್ಷಣ ಬಿಟ್ಬಿಡ್ತೀನಿ. ಬರ್ಸ್ತೀನಿ. ಹಾಂ ಸರಿ, ನೀನು ಬೇಗ ಹಾಕ್ಲಿಸು, ನಾನು ಊಟ ಮಾಡ್ತೀನಿ. ಇಲ್ಲ ಅದು ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಏನದು ಊಟ ಹಾಕೊಂಬಂದು ನೀಟಾಗಿ ಇಟ್ಕೊಂಡೆ ತಟ್ಟೆ ಮೇಲೆ. ನಾನು ಟಿ ವಿ ರಿಮೋಟಿಗೆ ನೋಡ್ಕೊಂಡು ಇಟ್ಕೊಂಡು ನೀಟಾಗಿ ಅನ್ನದ ಮೇಲೆ ನೀಟಾಗಿ ಕುತ್ಕೊಂಡಿದ್ದೀನಿ. ಅವಾಗ ಕೊಟ್ಟಿರ್ತೀಯ ನೀನು ಸರಿಗೆ ನನಗೆ. ನೀನು ಬೇಗ ಹಾಕ್ಲು ಸೇರಿ ಸಾಕು ನನಗೆ. ಹ್ಞೂ ಸರಿ, ಏನಾಗಲ್ಲ. ಸರಿ, ಮತ್ತೆ ಮಗಕ್ಕೆ ಹೋಗ್ತೀನಿ. ಬಾಯ್ ಗೈಸ್. ನನ್ನ ತಮ್ಮಂಗೆ ಅವಾಗ ಓದಕ್ಕೆ ಬೋರಾದರೆ ಬಂದು ಹಿಂಗೆ ಮಸ್ಕ ಹೊಡ್ಕೊಂಡು ಕೂತ್ಕೊಳ್ಳೋದು. ಏನೋ ನಮ್ಮಮ್ಮನ ಏನೋ ಡೌಟ್ ಕೇಳೋ ಥರ ಬರ್ತಾನೆ, ಕೇಳಿ ಹಿಂಗೆ ಇಲ್ಲೇ ಸೆಟ್ಲ್ ಆಗೋಗ್ತಾನೆ. ಎಷ್ಟು ಸತಿ ನೋಡಿದ್ದೀನಿ. ಇವಾಗ ಫುಲ್ಲು ದೊಡ್ಡವನ್ ಥರ ಬಿಲ್ಡಪ್ ಕೊಟ್ಕೊಂಡು ಹೋಗೋದು. ಇಲ್ಲ, ಇವಾಗ ಒಂದು ದೊಡ್ಡವನಾಗ್ಬಿಟ್ಟಲ್ಲ ಸಡನ್ನಾಗೆ, ಅದಕ್ಕೆ ಇವಾಗ ಫುಲ್ ದೊಡ್ಡವನ್ ಥರ ಬಿಲ್ಡಪ್ ಕೊಟ್ಕೊಂಡು ಹೋಗೋದಲ್ಲ. ಸರಿ ಹೋಗು. ಇನ್ನೊಂದು 1000 ಸತಿ ಹಾಕ್ಲಿಸು. ಈ ಇಡೀ ವ್ಲಾಗ್ ಬರೀ ಹಾಕ್ಲಿಸಿರೋದೆ ಕಣ ಸಹ ಅಮ್ಮ, ಇಡೀ ವ್ಲಾಗ್ ಬರೀ ಹಾಕ್ಲಿಸಿರೋದೆ. ಕಿಡ್ಸ್ ನೋಡಿ ಗೈಸ್, ಅರ್ಜುನ್ ಕಾರೆಲ್ಲ ಫೈನಲಿ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಜಿಮ್ಮಿಗೆ ಆಲ್ಮೋಸ್ಟ್ ಒಂದು 2 months ಆದಮೇಲೆ ಹೋಗ್ತಿದ್ದೀನಿ ನಾನು, ಏನೋ ನನಗೂ ಗೊತ್ತಿಲ್ಲ. ಬಟ್ ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು. ಇದೊಳೆ ಗೆಡಪ್, ಗೋ ಬ್ಯಾಕ್ ಹೋಮ್. ಇವಳು ಕಾಲೇಜಿಂದ ಬಂದವಳು ಇಲ್ಲೇ ಸೆಟ್ಲ್ ಆಗಿಬಿಟ್ಟವಳೆ. ಹೋಗಲ್ವಾ ಮನೆಗೆ? ಗೈಸ್ ಎಲ್ಲ ಹೋಗ್ಸಿದ್ಮೇಲೆ ಇದೊಂದು ಲೈಟಾಗಿ ಹಿಂಗೆ ರಫ್ ಮಾರ್ಕ್ ಆಗಿದೆ. ಇದಕ್ಕೆ ಪಾಲಿಷ್ ಹಾಕಿದ್ರೆ ಅದು ಹೋಗ್ಬಿಡುತ್ತೆ ಅಷ್ಟೇ, ಮುಗೀತು. ಓಕೆ ಬಾಯ್, ಸಿ ಯು. ಗೈಸ್ ನೋಡಿ ಅರ್ಜುನ್ ಕಾರಲ್ಲಿ ವ್ಯೂ ಹೆಂಗಿದೆ, ಸಕ್ಕತ್ತಾಗಿದೆ. ಸೊ ಫೈನಲಿ ಲೆಟ್ಸ್ ಗೋ ಜಿಮ್ಮಿಗೆ. ನೀನು ಎಷ್ಟು ದಿವಸ ಆದಮೇಲೆ ನೀನು ಚಂದನ ಜೊತೆ ಹೋಗಿದ್ದೆ ಅಲ್ವಾ ಆಲ್ರೆಡಿ ಜಿಮ್ಮಿಗೆ? ಗೈಸ್ ಇವನು ಹೋಗ್ಬಿಡ್ತಾನೆ. ಇವನಿಗೆ ಎಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ ಜಿಮ್ಗೆ ಹೋಗೋಕ್ಕೆ. ನನಗೆ ಯಾರೂ ಕಂಪ್ನಿ ಇಲ್ಲ, ಅದಕ್ಕೆ ನಾನು ಎಷ್ಟೊಂದು ದಿವಸ ಆದಮೇಲೆ ಗ್ಯಾಪ್ ಕೊಟ್ಕೊಂಡು ಇವತ್ತಿಂದ ರೆಗ್ಯುಲರಾಗಿ ಹೋಗಬೇಕು ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಎಷ್ಟು ರೆಗ್ಯುಲರ್ ಆಗಿರ್ತೀನಿ. ಇಲ್ಲ ಇವಾಗ ರೆಡಿ ಇಟ್ಕೊಂಡಿದ್ದೀನಿ ವ್ಲಾಗ್. ಆಲ್ರೆಡಿ ನಿನ್ನೆ ಒಂದು ಹಾಕಿದ್ದೀನಿ, ಇನ್ನೊಂದು ಇವತ್ತು ಹೋಗುತ್ತೆ. ನೆಕ್ಸ್ಟು ಹಂಗೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಎಲ್ಲದರಲ್ಲೂ ಬುದ್ಧಿ ಕಲಿಬೇಕು. ನಾನು ಬುದ್ಧಿ ಕಲ್ತಿದ್ದೀನಿ. 100 ಜನ ಹೇಳಿದ್ಮೇಲೆ ಅಂದರು ಗೈಸ್, ಮಾಡ್ತಿರೋದೇ ಸ್ಟಾರ್ಟಿಂಗ್ ಅಲ್ವಾ. ಸೊ ಕಂಟೆಂಟ್ ಯೋಚನೆ ಮಾಡೋದು ಅದು ಇದು ಎಲ್ಲ ಕಷ್ಟ. ನೀವು ಯಾವುದೋ ದೊಡ್ಡ ಬ್ಲಾಗರ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ನಾನು ಇನ್ನೂ ಮೊನ್ನೆ ಸ್ಟಾರ್ಟ್ ಮಾಡಿದ್ದೀನಿ. 20,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಎಸ್ ಲೆಟ್ಸ್ ಗೋ. ಪ್ಲೀಸ್ ಈ ಒಂದು ಕಾರಲ್ಲಿ ಎಲ್ಲ ಚೆನ್ನಾಗಿದೆ. ಇದೊಂದು ಕ್ಯಾಮ್ರಾ ಕ್ವಾಲಿಟಿ ಮಾತ್ರ ಸ್ವಲ್ಪ ಡಬ್ಬ ಥರ ಕೊಟ್ಬಿಟ್ಟಿದ್ದಾನೆ. ಇನ್ನೆಲ್ಲ ಚೆನ್ನಾಗಿದೆ, ಬಟ್ ನೈಸ್ ಕಾರ್. ನನಗೆ ತುಂಬ ಇಷ್ಟ ಗೈಸ್. ಈ ಕಾರ್ ತೊಗೊಬೇಕಂತ ನನಗೆ ಹೆವಿ ಆಸೆ. ಅವನು ತೊಗೊತಾನೆ ಗೈಸ್. ಹೌದಾ? ಆಮೇಲೆ ಬಾಯ್.
ನಮ್ಮ ರೋಡಲ್ಲಿರೋ ಎಷ್ಟು ಜನ ಚಿಕ್ಕ ಮಕ್ಕಳು ಮಾತಾಡ್ಸ್ತಾರೋ ನಾನು ಬಂದರೆ. ಓಕೆ, ಲೆಟ್ಸ್ ಗೋ ಟು ದ ಜಿಮ್. ಸೊ ಗೈಸ್, ನಾಳೆ RCBದು ಫೈನಲ್ ಮ್ಯಾಚ್ ಇದೆಯಲ್ಲ, ಸೊ ಫೈನಲ್ ಮ್ಯಾಚ್ ನೋಡೋಕ್ಕೆ ನಾವು ಕೋಕೋಬೋಲಾಗಿ ಬಂದಿದ್ವಿ. ಸೊ ಅಲ್ಲಿ ಮಧ್ಯ ಸ್ಕ್ರೀನ್ ಆಗ್ತಾರೆ, ದೊಡ್ಡದಾಗಿರುತ್ತೆ, ಸಕ್ಕತ್ತಾಗಿರುತ್ತೆ ನೋಡೋಕ್ಕೆ. ಸೊ ನಾಳೆ ಎಲ್ಲ ಕಡೆ ಲಾಸ್ಟ್ ಟೈಮ್ ಮ್ಯಾಚ್ಗೆ ಏನಾಗಿತ್ತು, ನಾವಿಲ್ಲಿ ಬಂದಾಗ ಟೇಬಲ್ ಫುಲ್ ಎಲ್ಲ ಕಡೆ ಫುಲ್ ಕಂಪ್ಲೀಟ್ ಬುಕ್ ಆಗಿತ್ತು. ಸೊ ಇವಾಗ ಪ್ರೀ ಬುಕ್ಕಿಂಗ್ ಮಾಡೋಕ್ಕೆ ಬಂದಿದ್ವಿ. ಬಟ್ ಆಲ್ಮೋಸ್ಟ್ 250 ಮೆಂಬರ್ಸ್ ಬುಕ್ ಮಾಡಿದಾರಂತೆ. ಯಾವ್ದಾದ್ರು ಕ್ಯಾನ್ಸಲ್ ಆದರೆ ಸಿಗುತ್ತೆ, ಇಲ್ಲಾಂದರೆ ಸಿಗೋಲ್ಲ ಅಂತ ಹೇಳಿದ್ರು. ಸೊ ನೋಡೋಣ, ಸಿಕ್ಕರೆ ಖುಷಿ, ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಮ್ಯಾಮ್. ಸೊ ಬನ್ನಿ ಅಷ್ಟೇ, ಜಿಮ್ಗೆ ಹೋಗೋಣ ಅಥವಾ ಬೇರೆ ಕಡೆಯಿಂದ ಯಾವುದೋ ಹೋಗೋಣ. ಸೊ ನಾಳೆ ಟೇಬಲ್ ಬೇಕೇ ಬೇಕು. ಇನ್ನೊಂದು ಯಾವುದೋ ಒಂದು 2-3 ಕಡೆ ಚೆಕ್ ಮಾಡೋಣ. ಸಿಕ್ಕರೆ ಖುಷಿ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ, ಬೇರೆ ಕಡೆ ಹೋಗ್ತೀವಿ ಅಷ್ಟೇ. ಈಸ್ ಫೈನಲಿ 1522 ಅಲ್ಲಿ ಟೇಬಲ್ ಬುಕ್ ಮಾಡಿದೆ. ಏನದು ಕೋಕೋಬೋಲಲ್ಲಿ ಸಿಗಲ್ಲ ಅಂತ ಹೇಳಿದ್ರಲ್ಲ, ಸುಮ್ಮನೆ ಯಾಕೆ ರಿಸ್ಕ್ ಮಾಡೋದು, ಆಮೇಲೆ ನಾಳೆ ಹೋಗಿ ಸಿಕ್ಕಿಲ್ಲ ಅಂದರೆ ಅಂದ್ಬಿಟ್ಟು ಆಲ್ರೆಡಿ ಬುಕ್ ಮಾಡಿದ್ದೀನಿ. ಸೊ ನನಗೆ ಗೊತ್ತಿರೋ ಅಲ್ಲಿ ಪರಿಚಯ ಇದ್ದಾರೆ. ಸೊ ಅವ್ರಿಗೆ ಕಾಲ್ ಮಾಡಿ ಡೈರೆಕ್ಟಾಗಿ ಬುಕ್ ಮಾಡಿದೆ. ಸೊ ನಾಳೆ ಹಿಂಗೋ ಅಲ್ಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇವಾಗ ಎಷ್ಟೊಂದು ದಿವಸ ಆದಮೇಲೆ ಜಿಮ್ಮಿಗೆ ಬಂದೆ. ಆ್ಯಂಡ್ ಆಲ್ಮೋಸ್ಟ್ 2 ಮಂತ್ಸ್ ಏನೋ ಆಗಿತ್ತು ಬಂದು. ಸೊ ಲೆಟ್ಸ್ ಸ್ಟಾರ್ಟ್. ಫುಲ್ ಸಣ್ಣ ಆಗಿಬಿಟ್ಟಿದ್ದೀನಿ, ಸಿಕ್ಕಾಪಟ್ಟೆ, ಒಂದು 5 kg ಲಾಸ್ ಆಗಿದೆ. ಗೈಸ್, ಇವತ್ತು ಡೇ 1 ಶೋಲ್ಡರ್ ಮಾಡ್ತಾಯಿದ್ವಿ. ಶೋಲ್ಡರ್ ಮತ್ತು ಆರ್ಮ್ಸು ಹೆವಿ ಸುಸ್ತಾಗ್ತಾ ಇದೆ. ಆಲ್ರೆಡಿ ಕಮ್ಮಿ ವೆಯ್ಟ್ಸ್ ಮಾಡಿದ್ರೇ ಸುಸ್ತಾಗ್ತಾ ಇದೆ. ಫೋಮೋ ಆಲ್ರೆಡಿ ಇಷ್ಟಕ್ಕೆ ಶೋಲ್ಡರ್ ಹೆವಿ ಪಂಪ್ ಆಗಿಬಿಟ್ಟಿದೆ ನೋಡಿ. ವೇನ್ಸ್ ಎಲ್ಲ ಕಾಣಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಎಷ್ಟೊಂದು ದಿವಸ ಆಯ್ತಲ್ಲ ಗ್ಯಾಪು. ಅದು ವೆಯ್ಟ್ಸ್ ಕೂಡ ಡೀಸೆಂಟ್ ವೆಯ್ಟ್ಸೇ ಹೊಡಿತಾ ಇದ್ದೀನಿ. ಸೊ ಮುಗಿಸೋಣ ಗೈಸ್. ಶೋಲ್ಡರ್ ಮುಗೀತು. ಶೋಲ್ಡರ್ ಮುಗಿಸಿದ ತಕ್ಷಣ ಇವಾಗ ಬೈಸೆಪ್ ಟ್ರೈನ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬರೀ ಶೋಲ್ಡರ್ ಬೈಸೆಪ್ 2 ವೇರಿಯೇಷನ್ ಮಾಡ್ತೀನಿ, ಅಂದರೆ 2 ಮಸಲ್ ಟ್ರೈನ್ ಮಾಡ್ತೀನಿ. ಡೇ 1 ಅಲ್ವಾ, ಸೊ ತುಂಬಾ ಪುಷ್ ಮಾಡ್ತಾಯಿಲ್ಲ. ವೆಯ್ಟ್ಸು ಅಷ್ಟೇ ಕಮ್ಮಿನೇ ಹೊಡಿತಾ ಇದ್ದೀನಿ ಆದಷ್ಟು. ಬೈಸೆಪ್ದು ಆಲ್ಮೋಸ್ಟ್ 1 ವೇರಿಯೇಷನ್ ಆಯಿತು. ಇವಾಗ 2nd ವೇರಿಯೇಷನು. ಲೆಟ್ಸ್ ಸ್ಟಾರ್ಟ್. Take it when the veins pop. So guys, after 2 months of not gymming. So ಅಯ್ಯೋ ಮೈಕ್ ಇಲ್ಲಿದೆ. 2 ತಿಂಗಳು ಜಿಮ್ಗೆ ಹೋಗಿಲ್ಲ ನೋಡಿ. ಬಾಡಿ ಈ ಕಂಡೀಷನಲ್ಲಿದೆ. ಸ್ವಲ್ಪ ಆ್ಯಬ್ಸ್ ರಿಟೇನ್ ಆಗಿದೆ, ಅಂದರೆ ಫ್ಯಾಟು ಲೈಟಾಗೆ ಬಿಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲಿ ಆ ಫ್ಯಾಟ್ ಇದೆ. ನೀನು ಯಾಕೆ ಬೈಲಿ ನೀನು ಫ್ಯಾಟ್ ಇಟ್ಟು ತೋರಿಸ. ಹಾಂ, ಸೊ ತುಂಬ ಮಸಲ್ ಲಾಸ್ ಆಗಿದೆಲ್ಲ ಗೈಸ್. ಹೆವಿ ಮಸಲ್ ಲಾಸ್ ಆಗಿಬಿಟ್ಟಿದೆ. ಚಿಕನ್ ತಿಂತಿಲ್ಲ, ಪೂಜೆ ಬೇರೆ ಮಾಡ್ತಿದ್ದೀನಿ, ಜಿಮ್ಮಿಗೆ ಹೋಗಿಲ್ಲ. ಸೊ ನೋಡಿ, ಅದರೆಲ್ಲದರಿಂದ ಹಿಂಗಾಗಿದ್ದೀನಿ. ಓಕೆ ಫೈನ್, ಲೆಟ್ಸ್ ಗೋ. ಬಟ್ಟೆ ಹಾಕ್ಕೊಂಡು ಹೋಗೋಣ ಜಿಮ್ಮಿಂದ. ಹಂಗೆ ಬಟ್ಟೆ ಹಾಕ್ಕೊಂಡಿರೋ ಬರಲ್ಲ ಗೈಸ್. ಸೊ ಜಸ್ಟ್ ಜಿಮ್ ಮುಗೀತು. ನಾವು ಇಲ್ಲೇ ಮೇಲ್ಗಡೆ ಇರೋ ಕಲ್ಟ್ಗೆ ಹೋಗೋದು. ಆ್ಯಂಡ್ ಕಲ್ಟ್ ಕೆಳಗಡೆನೇ ಇದೊಂದು OG ಡಿಟಾಕ್ಸ್ ಅಂತ ಒಂದು ಅಂಗಡಿ ಇದೆ. ಸೊ ಇಲ್ಲಿ ಅವಕಾಡೋ ಟೋಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದೆಲ್ಲ ಅವಕಾಡೋ ಟೋಸ್ಟ್ ಅಂತ. ಸೊ ಅದು ಸಕ್ಕತ್ತಾಗಿರುತ್ತೆ ಗೈಸ್. ನನಗೆ ಟೇಸ್ಟ್ ತುಂಬ ಇಷ್ಟ. ನೋಡೋಣ, ಇವತ್ತು ತಿಂತೀನಿ ಸೇಮ್. ಜಿಮ್ ಮುಗಿಸ್ಕೊಂಡು ಬಂದಿದ ತಕ್ಷಣ ಒಂದು ರೌಂಡ್ ಅವ್ನ ಗರ್ಲ್ಫ್ರೆಂಡಿಗೆ ಕಾಲ್ ಮಾಡಬೇಕು. ಎದ್ದಿದ ತಕ್ಷಣ ಅವ್ನ ಗರ್ಲ್ಫ್ರೆಂಡಿಗೆ ಕಾಲ್ ಮಾಡಬೇಕು. ಮಲ್ಕೊಳ್ಳೋಕ್ಕಿಂತ ಮುಂಚೆ ಗರ್ಲ್ಫ್ರೆಂಡಿಗೆ ಕಾಲ್ ಮಾಡಬೇಕು. ಮಲ್ಗೋಕ್ಕಿಂತ ಮುಂಚೆ ಗರ್ಲ್ಫ್ರೆಂಡಿಗೆ ರೀಲ್ಸ್ ಶೇರ್ ಮಾಡಬೇಕು. ನೋಡಿ ಆ ಮುಖದಲ್ಲಿ ಮಂದಹಾಸ. ಹಾಂ ಹೇಳು. ಹಾಂ ಓಣು ಚಿನ್ನ ಅಂತೆ ನೋಡಿ. ಅಯ್ಯೋ, ಹಿಂಗೆಲ್ಲ ಮಾಡಿದ್ರೆ ಗೈಸ್ ಉದ್ಧಾರ ಆಗಲ್ಲ. ನೀವು ಯಾರೋ ಗರ್ಲ್ಫ್ರೆಂಡ್ ಎಲ್ಲ ಇಟ್ಕೊಂಬೇಡಿ. ನಂತರ ಇರಿ, ಜಿಮ್ಮಿಗೆ ಹೋಗಿ ಕೆಲಸ ಏನಿದ್ರೆ ಅದು ಮಾಡಿ. ಓ, ನಮ್ಮ ಟ್ರಾಫಿಕ್ ಜಾಸ್ತಿ ಆಗಿಬಿಟ್ಟಿದೆ ಬೆಂಗಳೂರಲ್ಲಿ. ಇರಿಟೇಷನ್. ಏನು ಹೇಳ್ತಾ ಇದ್ದಾನೆ? ಕಿಸಿ ನನ್ನ ಮಗನೇ ಕಿಸಿ. ಏನು ಮಾಡ್ತೀಯಾ? ನಿನ್ನೆ ಸುಪಾರಿ ಕೊಡ್ತಾರಂತೆ. ಹಾಂ ಗೈಸ್, ನಾನು ವ್ಲಾಗಲ್ಲಿ ಹಾಕ್ತಿದ್ದೀನಿ ಅಂತ ಬಾಯ್ ಫ್ರೆಂಡ್ ಗರ್ಲ್ಫ್ರೆಂಡ್ ಸೇರಿ ನನ್ನ ಮೇಲೆ ಸುಪಾರಿ ಕೊಡ್ತಾರಂತೆ ನೋಡಿ. ಈ ಥರ ಕೊಡ್ತಾರೆ. ಅದು ಅವಕಾಡೋ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ, ನನ್ನ ಇದೇನು ಗೋಡಂಬಿ. ಹಾಂ, ಗೋಡಂಬಿ, ಡ್ರೈ ಫ್ರೂಟ್ಸು ಮತ್ತು ಏನೇನೋ ಹಾಕ್ತಾರೆ. ನನಗೂ ಎಕ್ಸಾಕ್ಟಾಗಿ ರೆಸಿಪಿ ಗೊತ್ತಿಲ್ಲ. ಬಟ್ ಟೋಟ್ಲಿ ಡಯಟ್ ಕಾನ್ಷಿಯಸ್ ಫುಡ್ ಇದು. ಸಕ್ಕತ್ತಾಗಿರುತ್ತೆ. ಸೊ ನನಗಿದು ಹೆವಿ ಇಷ್ಟ ಗೈಸ್. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅವಕಾಡೋ ಅಂತಲೇ ಗೊತ್ತಾಗಲ್ಲ.
ನಾರ್ಮಲ್ ಯಾವುದೋ ಒಳ್ಳೆ ಸ್ಯಾಂಡ್ವಿಚ್ ರೆಸಿಪಿ ತಿಂದಂಗೆ ಫೀಲ್ ಇರುತ್ತೆ. ನನಗೆ ತುಂಬ ಇಷ್ಟ ಗೈಸ್. ಸೊ ಇವಾಗ ಜಸ್ಟ್ ಜಿಮ್ ಮುಗಿಸ್ಕೊಂಡು ಮಾಡಿದ್ವಿ. ಸಾಹಿತ್ಯ ಫುಲ್ ಫಾರ್ಮಲ್ಸಲ್ಲಿ ಬಂದಿದ್ದಾಳೆ. ಅವಳಿಗೆ ಆಫೀಸಲ್ಲಿ ಏನೋ ಮೀಟಿಂಗ್ ಇದೆ ಅಂತೆ. ಸೊ ಅವಳು ಟಾರ್ಗೆಟಲ್ಲಿ ವರ್ಕ್ ಮಾಡೋದಲ್ಲ. ಸೊ ಇಸ್ ಇಟ್ ಯು ಎಸ್ ಟೈಮಿಂಗ್? ಸೊ ಯು ಎಸ್ ಟೈಮಿಂಗಲ್ಲಿ ವರ್ಕ್ ಮಾಡೋದ್ರಿಂದ ಅವಳಿಗೆ ವರ್ಕ್ ಸ್ಟಾರ್ಟ್ ಆಗೋದು ಮಧ್ಯಾಹ್ನ 3 ಗಂಟೆಯಿಂದ ನೈಟು 12:30 ಗೈಸ್. ಮಧ್ಯಾಹ್ನ 3 ನೈಟು 12:30 ತನಕ ಅವಳಿಗೆ ಕೆಲಸ ಇರುತ್ತಂತೆ. ಅದಕ್ಕೆ ನೋಡಿ ವರ್ಕ್ ಫ್ರಮ್ ಹೋಮು. ಸೊ ಲ್ಯಾಪ್ಟಾಪ್ ಹಿಡ್ಕೊಂಡು ಎಲ್ಲ ಕಡೆ ಸುತ್ತಾಡ್ತಾಳೆ. ಸೊ ಇವಾಗ ಅರ್ಜುನ್ ಮನೆಗೆ ಹೋಗಿ ಅರ್ಜುನ್ ಒಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗ್ತಾನೆ. ಅದಾದಮೇಲೆ ಡೇ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಐ ವಿಲ್ ಶೋ ಗೈಸ್. ನಾವು ಇವಾಗ ತಾನೇ ಆಚೆ ಬಂದ್ವಿ. ನಾನು ಅರ್ಜುನು ಬಂಗಾರಪೇಟ್ ಪಾನಿಪುರಿ ತೊಗೊಂಡ್ವಿ. ಆ್ಯಂಡ್ ಸಾಹಿತ್ಯ ಆ್ಯಸ್ ಯೂಶುವಲ್ ತಮಂಗ್ ಬೈಟ್ಸಲ್ಲಿ ಮೋಮೋಸ್ ವಿತ್ ವೈ ನೂಡಲ್ಸ್ ತೊಗೊಂಡಿದ್ದಾಳೆ. ಸೊ ನಾನು ಲಾಸ್ಟ್ ಟೈಮ್ ಹೇಳಿದೆ ಈ ಜಾಗ ಟ್ರೈ ಮಾಡಿ ಅಂತ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಸಾಕಾರ ನಗರಲ್ಲಿದೆ, ನಂಗೆ ತುಂಬ ಫೇವ್ರೆಟ್ ಜಾಗ. ಸೊ ಇಲ್ಲೇ ಪಕ್ಕದಲ್ಲಿ ಬಂಗಾರಪೇಟ್ ಚಾಟ್ಸ್ ಇತ್ತು. ಸೊ ನಾವಿಲ್ಲಿ ಅದನ್ನು ತಿನ್ನಕ್ಕೆ ಬಂದ್ವಿ. ಸೊ ಇವಾಗ ಇದನ್ನು ತಿನ್ಕೊಂಡು ಹೋಗೋಣ. ಹಾಂ ಹೇಳು, ಏನಂದೆ ಮತ್ತೆ ಹೇಳು. ಹಾಂ ಅಲ್ಲ ಹೇಳು, ಏನೋ ಅಂದಲ್ಲ. ಇವಾಗ ಮಾತಾಡು. ಕ್ಯಾಮ್ರಾ ಮುಂದೆ ಹೇಳೋಕೆ ಧೈರ್ಯ ಅಲ್ವಾ? ಸುಮ್ಮನೆ ಬಿದ್ದುಬಿಡು. ಏನು ಹೇಳಿದೆ? ಅಲ್ಲ ನೀನು ಹೇಳು ಸುಮ್ಮನೆ. ಏನು ಮಾಡಬೇಕು? ಹಾಂ ಹೇರ್ ಕಲರ್ ಗೈಸ್. ಇವಳು ಹೇರ್ ಕಲರ್ ಮಾಡಿದಾಳಂತೆ. ಯಾವ ಕಲರ್ ಇಲ್ಲ, ಬಣ್ಣ ಏನು ಇಲ್ಲ ಗೈಸ್. ಬ್ಲ್ಯಾಕ್ ಇರೋದಕ್ಕೆ ಬ್ರೌನ್ ಹಾಕಿದಾಳಂತೆ. ಅದು ಏನು ಹೇಸಲ್ ನಟ್ ಬ್ರೌನಾ? ಯಾವ ಹೇಸಲ್ ನಟ್ಟು ಇಲ್ಲ, ಏನೂ ಇಲ್ಲ, ಹಂಗೆ ಇದೆ, ನಾರ್ಮಲ್ ಆಗಿದೆ. ಅದು ಹೆಂಗೆ ಮಾಡಿದೆ? ಎಷ್ಟು ಪೇ ಮಾಡಿದೆ ಹೇರ್ ಕಲರ್ ಮಾಡೋಕ್ಕೆ? ಅವಳು ಓಡೋಗ್ತಾವಳೆ. ಅಲ್ಲಿ ನಾವೇನು ಆರ್ಡರ್ ಮಾಡಿಲ್ಲ ಬಾ ಗೈಸ್. ಸಾಹಿತ್ಯ ಫುಲ್ಲು ಗೊಣ್ಣೆ ಸುರಿಸ್ಕೊಂಡು ತಿಂತಾ ಇದ್ದಾಳೆ. ಜಾಸ್ತಿ ಖಾರ ಇದೆಯಾ? ಖಾರ ಇದೆಯಾನೆ? ನೋಡಿ ಮಾರ್ಕ್ಸ್ ಆಯ್ತಾನೆ ಮಾಡಿದ್ದು. ಏನು ತೋರ್ಸ? ಅವಳು ಕಚ್ಚಿದ್ಲಾ? ಓ, ಅದು ಕ್ಯಾಮ್ರಾದಲ್ಲಿ ನೀಟಾಗಿ ಕಾಣಿಸ್ತಾ ಇದೆ, ರಿಯಲ್ ಆಗಿ ನೀಟಾಗಿದೆ. ಸಾಹಿತ್ಯ ನಾಳೆ ಬೆಳಗ್ಗೆ ಎದ್ದ ಮೇಲೆ ಗೊತ್ತಲ್ಲ. ಹಾಂ ಕೋಪ ಬರ್ತಿದ್ಯಾ? ಯಾಕೆ? ನಂಗೂ ನೀರು ಬೇಕಾಗಿತ್ತು. ಓಕೆ ಬಾಯ್. ಬಾಯ್ ಸಾಹಿತ್ಯ. ಓಕೆ ಸಾಹಿತ್ಯ ಬಾಯ್. ಬಾಯ್ 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 ಗೈಸ್ ಫೈನಲಿ ಮನೆಗೆ ಬಂದೆ. ಸಾಹಿತ್ಯನ ಡ್ರಾಪ್ ಮಾಡಿ ಅರ್ಜುನ್ ಆಮೇಲೆ ನನ್ನ ಡ್ರಾಪ್ ಮಾಡ್ದೆ. ಬಿಕಾಸ್ ಅರ್ಜುನ್ ಕಾರಲ್ಲಿ ಹೋಗಿದ್ವಲ್ಲ. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಇವಾಗ ಸುಸ್ತಾಗಿದೆ. ಆ್ಯಂಡ್ ಕುತ್ಕೊಂಡು ಯೂಟ್ಯೂಬಿಗೆ ಪ್ಲ್ಯಾನ್ ಮಾಡ್ತಾಯಿದ್ದೆ ನೆಕ್ಸ್ಟ್ ಏನೇನು ಕಂಟೆಂಟ್ ಮಾಡಬೇಕು, ಅಥವಾ ಯೂಶ್ವಲಿ ಬೇರೆ ಕ್ರಿಯೇಟರ್ಸ್ ಏನೇನು ಮಾಡ್ತಿದ್ದಾರೆ, ನಾನು ಏನು ಡಿಫ್ರೆಂಟಾಗಿ ಮಾಡ್ಬೋದು. ಸೊ ನಿಮಗೆ ಯಾರಿಗಾದರೂ ಏನಾದರೂ ಸಜೆಷನ್ ಇದ್ದರೆ, ಅಥವಾ ಈ ಥರದ್ದು ಯಾವುದೋ ಒಂದು ವ್ಲಾಗ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಡೆಫಿನೆಟ್ಲಿ ಮಾಡ್ತೀನಿ ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸಲ್ಲಿ. ನಾನು ಅದೇ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಇಷ್ಟು ದಿವಸ ಕನ್ಸಿಸ್ಟೆಂಟಾಗಿರಲಿಲ್ಲ. ಆ್ಯಂಡ್ ಇನ್ಮೇಲಿಂದ ಕನ್ಸಿಸ್ಟೆಂಟಾಗಿರಬೇಕು ಅಂತ ಯೋಚನೆ ಮಾಡಿಕೊಂಡು ತುಂಬ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದೇ ಪ್ರತಿ ವ್ಲಾಗಲ್ಲೂ ಹೇಳ್ತೀನಿ ಕನ್ಸಿಸ್ಟೆಂಟಾಗಿರ್ತೀನಿ ಅಂತ. ಬಟ್ ಪದೇ ಪದೇ ಅದೇ ಮಿಸ್ಟೇಕ್ ಮಾಡ್ತಾಯಿದ್ದೀನಿ. ಸೊ ಮಧ್ಯದಲ್ಲಿ ಏನೋ ಒಂದಾಗುತ್ತೆ. ಸೊ ಇನ್ಮೇಲಿಂದ ಆ ಥರ ಏನೂ ಆಗದೆ ಇರೋಂಗೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿವರೆಗೂ ಯಾರು ನೋಡ್ಕೊಂಬಂದಿದ್ದಾರೆ, ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ರತಿಯೊಬ್ಬರು 21,000 ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ನಾನು ಇನ್ನೂ ವೀಡಿಯೋಸ್ ಹಾಕ್ತೀನಿ ಅಂತ ಕಾಯ್ಕೊಂಡು ನೋಡಿಕೊಂಡು ಸಪೋರ್ಟ್ ಮಾಡ್ತಿದ್ವಲ್ಲ, ಹ್ಯಾಟ್ಸ್ ಆಫ್ ನಿಮಗೆಲ್ಲರಿಗೂ. ಯು ಹ್ಯಾವ್ ಮೈ ಲವ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಬಾಯ್ ಗೈಸ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.